ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ಆಗಿದೆ. ಮತ್ತಿಕೆರೆಯಲ್ಲಿ ಡಿಕೆಶಿ ಮತ್ತು ಮುನಿರತ್ನ ವಾಕ್ ಸಮರವನ್ನ ಮಾಡಿಕೊಂಡಿದ್ದಾರೆ. ಮೈಕ್ಗೋಸ್ಕರ ಇಬ್ಬರ ನಡುವೆ ಶುರುವಾಗಿದೆ ಗಲಾಟೆ. ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಹೈ ಡ್ರಾಮಾ. ಮುನಿರತ್ನ ಅವರು ಅಲ್ಲಿಗೆ ಬಂದಿದ್ದಾರೆ. ಮತ್ತಿಕೆರೆಯಲ್ಲಿ ಡಿಕೆಶಿ ಮತ್ತೆ ಮುನಿರತ್ನ ಮುಖಾಮುಖಿಯಾಗಿದ್ದಾರೆ. ವಾಕ್ ಸಮರ ನಡೆದಿದೆ. ಕಾರಣ ಏನು ಅಂತಂದ್ರೆ ಮೈಕ್ಗೋಸ್ಕರ ಇಬ್ಬರ ನಡುವೆ ಅಲ್ಲಿ ವಾಕ್ ಸಮರ ಶುರುವಾಗಿದೆ. ಜನರ ಜೊತೆ ಕೂತಿದ್ರು ಮುನಿರತ್ನ. ಅವರನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬಳಿಯಿದ್ದ ಮೈಕ್ ಅನ್ನ ಕಿತ್ಕೊಳ್ತಾರೆ ಮುನಿರತ್ನ ಅವರು. ಡಿಕೆಶಿ ಮೈಕ್ ಕೇಳಿದಾಗ ಕೊಡದೆ ಹೈ ಡ್ರಾಮಾ ಮಾಡಿದ್ದಾರೆ. ವೇದಿಕೆ ಮೇಲೇನೆ ಗಲಾಟೆ ಆಗಿದೆ. ಮುನಿರತ್ನ ವರ್ಸಸ್ ಡಿಕೆ ಶಿವಕುಮಾರ್. ಶಾಸಕರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿ ಮುನಿರತ್ನ ಗಲಾಟೆ ಮಾಡಿದ್ದಾರೆ. ಮೈಕ್ ಕಿತ್ಕೊಂಡು ಮುನಿರತ್ನ ಅವರನ್ನ ಆಚೆ ಹಾಕಿ ಅಂತ ಡಿಕೆಶಿ ಹೇಳಿದ್ದಾರೆ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ. ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಎಲ್ಎ ಫೋಟೋ ಇಲ್ಲ, ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ. ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮ. ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಇದೆಂಗೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ? ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಇದು ಕಾಂಗ್ರೆಸ್ ಕಾರ್ಯಕ್ರಮ. ನಾನು ಮಾಡ್ತಾ ಇರೋದು ದೌರ್ಜನ್ಯ ಮಾಡ್ತಾ ಇಲ್ಲ. ಎಂಪಿ ಎಂಎಲ್ಎ ಆಹ್ವಾನ ಇಲ್ಲ ಅಂತ ಅಷ್ಟು ಗಲಾಟೆ ಮಾಡೋರು ಅವ್ರು ಕರ್ಕೊಂಡ್ರೆ ಪಬ್ಲಿಕ್ ಕಾರ್ಯಕ್ರಮ. ಇಲ್ಲಿ ಒದ್ದಿದ್ದಾರೆ. ನಾನು RSS ಕಾರ್ಯಕ್ರಮ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡಿಯೋದೇನ್ರಿ ಇದೆ? ಅಲ್ಲೇ ಮಾಡೋದೇನ್ರಿ ಇದೆ? ನನ್ಗೆ ಆಹ್ವಾನ ಕೊಟ್ಟಿಲ್ಲ ಹೇಳಿ. ಎಂಪಿ ಫೋಟೋ ಇಲ್ಲ, ಎಂಪಿಗೆ ಆಹ್ವಾನ ಇಲ್ಲ, ಎಂಎಲ್ಎಗೆ ಆಹ್ವಾನ ಇಲ್ಲ. ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಸಾರ್ವಜನಿಕರ ಮಧ್ಯೆ ಕಂಪ್ಲೇಂಟ್ಸ್ ಹೇಳಕ್ ಕುಂತಿದ್ದೆ. ನನ್ನನ್ನ ಕರೆದ್ಬಿಟ್ಟು ಇಷ್ಟು ಅವಮಾನ ಮಾಡುವಂತದ್ದೇನಿದೆ? ಹೊಡಿಯುವಂತದ್ದೇನಿತ್ತು? ಈಗ ಅಲ್ಲಿ ಒದ್ರಲ್ರಿ, ಇಟ್ಕೊಂಡ್ಬರೋ ಗೊತ್ತಲ್ರಿ, ಇವತ್ತು ಈ ನಮ್ಮ RSS ಇಲ್ಲೇ ಕಾಂಗ್ರೆಸ್ ಇವತ್ತು ನೋಡ್ರಿ, ಅಲ್ಲಿರೋದು ಪಬ್ಲಿಕ್ ಯಾರು ಇಲ್ಲ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಕನಕಪುರದಿಂದ ರಾಮನಗರದಿಂದ ಎಲ್ಲ ಕಡೆ ಒಬ್ಬ ಎಂಎಲ್ಎ ನೋಡಿಯಕ್ಕೆ ಚನ್ನಪಟ್ಟಣ, ಕನಕಪುರ, ರಾಮನಗರ ರೌಡಿಗಳನ್ನು ಕರೆಸಿದ್ದಾರೆ ಹೊಡಿಯಕ್ಕೆ. ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದ್ರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ ಎಂಎಲ್ಎ ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ. ಏನ್ರಿ ಇದು? ಒಬ್ಬ ಎಂಎಲ್ಎ ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರ ಗುಲಾಮರಿ. ನಾನು
ನೀವು ನನ್ನನ್ನ ಟೋಪಿ ಬಾಯಿಲಿ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯೇನ್ರಿ? ನೋಡಿದ್ರಲ್ರಿ, ಸರಿನೇನ್ರಿ ಇವೆಲ್ಲ? ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬಾಳಿಕೆ. ಈ ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರು ಕೊಡ್ತೀರಾ ಅಂತ ಸರ್? ನಿಮಗೆ ಒಂದ್ ಹೇಳ್ತೀನಿ ಕೇಳಿ, ಇವತ್ತು ನಡೀತಾ ಇರೋ ದೌರ್ಜನ್ಯ ಅಷ್ಟಿಷ್ಟಲ್ಲಪ್ಪ, 1-2 ಅಲ್ಲಪ್ಪ. ಇಡೀ ಬೆಂಗಳೂರು ಹಾಳಾಗಿ ಹೋಗ್ಬಿಟ್ಟಿದೆ ರೀ, ಇಡೀ ಬೆಂಗಳೂರು ಹಾಳಾಗೋಗಿದೆ ರೀ. IT ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ನಮ್ಗೆ ಆಹ್ವಾನ ಕೊಟ್ಟಿಲ್ಲ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ವೇದಿಕೆ ಮೇಲೇನೆ ಗಂಭೀರ ಆರೋಪ ಮಾಡ್ತಾ ಅಲ್ಲಿ ಗಲಾಟೆ ಎಲ್ಲ ಮುನಿರತ್ನ ಅವರು ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಆಹ್ವಾನ ಕೊಟ್ಟಿಲ್ಲ ಅಂದ್ರು ಅಲ್ಲಿ ಬಂದ್ರು ಮುನಿರತ್ನ, ಯಾವ ಕಾರಣಕ್ಕೋಸ್ಕರ, ಕಾರ್ಯಕ್ರಮದ ಪ್ರೋಟೋಕಾಲ್ ಏನ್ ಹೇಳುತ್ತೆ, ಅದಾದ್ಮೇಲೆ ಅವರನ್ನ ಕರ್ಕೊಂಡು ಹೋಗ್ತಾರಲ್ಲ ಪೊಲೀಸರು, ಕಾರ್ಯಕ್ರಮ ಕಂಟಿನ್ಯೂ ಆಯ್ತಾ ಇಲ್ವಾ, ಇವ್ರೇನಾದ್ರು ಕಂಪ್ಲೇಂಟ್ ಕೊಡ್ತಾರಂತ ಮುನಿರತ್ನ, ಏನ್ ಅಪ್ಡೇಟ್ ಇದೆ? ಶರ್ಮಿತಾ, ಸದ್ಯಕ್ಕೆ ಮುನಿರತ್ನ, ಶಾಸಕರಾಗಿರುವಂತಹ ಮುನಿರತ್ನ ಅವರು JP ಪಾರ್ಕ್ ಮುಂಭಾಗದಲ್ಲಿ ಧರಣಿಯನ್ನ ಕೂತಿರುವಂತದ್ದು. ಬೆಳಿಗ್ಗೆ DCM DK ಶಿವಕುಮಾರ್ ಅವರು ವಾಕಿಂಗ್ ಅನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಒಂದು 10 ನಿಮಿಷ ಬಿಟ್ಟು ಅವರು ವಾಕಿಂಗ್ ಗೆ ಬಂದು ಮುನಿರತ್ನ ಅವರು ಜಾಯ್ನ್ ಆಗ್ತಾರೆ. ಈ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಮುನಿರತ್ನ ಅವರು DK ಶಿವಕುಮಾರ್ ಅವರ ಅಕ್ಕಪಕ್ಕದಲ್ಲೇ ಓಡಾಡ್ಕೊಂಡಿದ್ರು ಕೂಡ DK ಶಿವಕುಮಾರ್ ಅವರು ಅವ್ರನ್ನ ನೋಡಿಯೂ ಕೂಡ ನೋಡದಂತೆ ನಡ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಪಾರ್ಕ್ ಕ್ರಿಯೇಟ್ ಆಗಿರುತ್ತೆ. ಆದ್ರೆ ವೇದಿಕೆ ಕಾರ್ಯಕ್ರಮ ಶುರುವಾಗುವಂತಹ ವೇಳೆಯಲ್ಲಿ ಅವರು ಬಂದು ಜನರ ಮಧ್ಯೆ ಕೂರ್ತಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅವರನ್ನ ಬಹಳ ಒಂದು ವ್ಯಂಗ್ಯವಾಗಿ ವೇದಿಕೆಗೆ ಕರೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹೋದಂತ ಮುನಿರತ್ನ ಮೈಕ್ವಾಗಿ DK ಶಿವಕುಮಾರ್ ಜೊತೆ ಕಿತ್ತಾಟವನ್ನ ಮಾಡ್ತಾರೆ. ಕೊನೆಗೆ ಮೈಕ್ ಅನ್ನ ಕಿತ್ಕೊಂಡು, ಇದು ನನಗೆ ಕಾರ್ಯಕ್ರಮ ಅಫಿಷಿಯಲಿ ನನ್ನನ್ನ ಇನ್ವೈಟ್ ಮಾಡಿಲ್ಲ, ಹೀಗಾಗಿ ನಾನು ಜನರ ಜೊತೆ ಕೂರ್ತೇನೆ ಹೇಳಿ ಹೋಗಿದ್ರು. ಮತ್ತೆ BBMP GB ಅಧಿಕಾರಿಗಳು ಮತ್ತೆ BBMP ಪಾಲಿಕೆ ಅಧಿಕಾರಿಗಳು ಮತ್ತೆ ಅವರನ್ನ ವೇದಿಕೆಗೆ ಬರುವಂತೆ ಆಹ್ವಾನವನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ವೇದಿಕೆ ಮೇಲೆ ಹತ್ತಿ ಮೈಕನ್ನ ಕಿತ್ಕೊಂಡು ಈ ರೀತಿಯಾಗಿರುವಂತಹ ಒಂದು ಹೈಡ್ರಾಮಾವನ್ನ ಮುನಿರತ್ನ ಅವರು ಕ್ರಿಯೇಟ್ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಎರಡೂ ಕಡೆಯಿಂದ, ಮುನಿರತ್ನ ಅವರ ಕಡೆಯಿಂದನೂ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಡುವೆ ವಾಗ್ವಾದ ಆಯಿತು. ವಾಗ್ವಾದ ಆಗಿ ಅದು ನೂಕಾಟ ತಳ್ಳಾಟಕ್ಕವರೆಗೂ ಹೋಗಿ ಅವರು RSS ಪಥಸಂಚಲನವನ್ನ ಮುಗಿಸ್ಕೊಂಡ್ ಬಂದಿರೋದ್ರಿಂದ ಅದೇ ಗಣವೇಶದಲ್ಲಿ ಅವರು ವೇದಿಕೆ ಮೇಲೆ ಇದ್ರು. ಈ ಸಂದರ್ಭದಲ್ಲಿ ಆ ಟೊಪ್ಪಿಯನ್ನ, ಕಪ್ಪು ಬಣ್ಣದ ಟೊಪ್ಪಿಯನ್ನ ನೆಲಕ್ಕೆ ಹಾಕಿ ಒದ್ದಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಂದೆ ಇಟ್ಟು ಓಡಿಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಇದೀಗ ಮುನಿರತ್ನ ಅವರು ಮಾಡ್ತಾ ಇರುವಂತ. ಸದ್ಯಕ್ಕೆ JP ಪಾರ್ಕ್ ನಿಂದ ವೇದಿಕೆ ಕಾರ್ಯಕ್ರಮ ಏನ್ ನಡೀತಾ ಇತ್ತು ಅಲ್ಲಿಂದ ನೇರವಾಗಿ ಅವರನ್ನ JP ಪಾರ್ಕ್ ಮುಂಭಾಗದ ಗೇಟ್ ಹೊರಕ್ಕೆ ಕರ್ಕೊಂಡ್ ಬಂದಿರುವಂತದ್ದು. ಅಲ್ಲಿ ಧರಣಿಯನ್ನು ಕೂರ್ತಾರೆ. ನನಗೆ ನ್ಯಾಯ ಬೇಕು ಅನ್ನುವಂತ ಒಂದು ಬಿಗಿ ಪಟ್ಟನ್ನ ಮುನಿರತ್ನ ಅವರು ಹಿಡಿತಾ ಇರುವಂತದ್ದು. ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಅನ್ನ ಕೊಟ್ಟಿರುವಂತದ್ದು. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಒಂದು ಚಿತ್ರಣವೇ ಇಲ್ಲೊಂದು ಗಲಾಟೆ, ಒಂದು ದುಂಬಿ ರೂಪದಲ್ಲಿ ಏರ್ಪಟ್ಟಾಗಿತ್ತು. ಸದ್ಯಕ್ಕೆ ಅದನ್ನ ಪೊಲೀಸರು ತಿಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ವೇದಿಕೆ ಕಾರ್ಯಕ್ರಮದಲ್ಲೇ ಉಳ್ಕೊಂಡಿರುವಂತದ್ದು. ಹೀಗಾಗಿ ಮತ್ತಷ್ಟು ಪರಿಸ್ಥಿತಿ ಏನಾಗಬಹುದು ಅನ್ನುವಂತ ಒಂದು ವಿಚಾರದ ಮೇಲೆ ಪೊಲೀಸರು ಕಣ್ಣಿಟ್ಟಿರುವಂತದ್ದು. ಒಂದ್ ಕಡೆಯಿಂದ ಇಷ್ಟು ಚಿತ್ರಣಗಳು, ಇಷ್ಟೊಂದು ಬೆಳವಣಿಗೆಗಳು ತನ್ನ ಸುತ್ತಮುತ್ತಲ ಆಗ್ತಿದ್ರು ಕೂಡ DK ಶಿವಕುಮಾರ್ ಅವರು ವೇದಿಕೆ ಮೇಲಿರುವಂತಹ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇರುವಂತದ್ದು. ಜನರನ್ನ ಮಾತಾಡಿಸ್ತಾ ಇದ್ದಾರೆ, ಜನರ ಬಳಿ ಇರುವಂತಹ ಸಮಸ್ಯೆಗಳನ್ನ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದು ಬಹಳ ಮಾಮೂಲಿ. ವೇದಿಕೆ ಮೇಲೆ DK ಕೂತಿದ್ರು, ಅವರೇ ನೇರ ಪೊಲೀಸರಿಗೆ ಸೂಚನೆ ಕೊಟ್ರ ಮುನಿರತ್ನ ಅವ್ರನ್ನ ಹೊರಗಾಕಿ ಅಂತ? ಅಂದ್ರೆ ಆರಂಭದಲ್ಲಿ ಕೊಟ್ಟಿರಲಿಲ್ಲ, ಆದ್ರೆ ಯಾವಾಗ ಕಾರ್ಯಕರ್ತರು ಮತ್ತೆ ಕೈ ಮಿಲಾಯಿಸುವ ಹಂತಕ್ಕೆ ಒಂದು ಪರಿಸ್ಥಿತಿ ಹೋಯ್ತು, ಆ ಸಂದರ್ಭದಲ್ಲಿ ಖುದ್ದು DK ಶಿವಕುಮಾರ್ ಅವರೇ ಎದ್ದು ನಿಂತು ಪೊಲೀಸ್ ಅವರಿಗೆ ಒಂದು ಮೌಖಿಕವಾಗಿರುವಂತಹ ಸೂಚನೆಯನ್ನು ಕೊಟ್ಟರು. ಅವನ ಕೈಯಿಂದ ಮೈಕನ್ನ ಕಿತ್ಕೊಂಡು ಅವ್ರನ್ನ ಬೇಗ ಹೊರಗಡೆ ಕಳಿಸಿ ಅನ್ನುವಂತ ಮೌಖಿಕ ಸೂಚನೆಯನ್ನ DK ಶಿವಕುಮಾರ್ ಅವರು ಯಾವಾಗ ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಬಂತು ಆ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು. ಆ ತಕ್ಷಣ ಪೊಲೀಸರು ಆ ಮಾತು ಕೇಳ್ತಾ ಇದ್ದಂಗೆ ಎಲ್ಲಾ ಪೊಲೀಸರು ಬಂದು ಮುನಿರತ್ನ ಅವರನ್ನ ಎತ್ಕೊಂಡ್ ಬಂದು ಇದೀಗ ಗೇಟ್ ಹೊರಭಾಗಕ್ಕೆ ಬಿಟ್ಟು ಅಲ್ಲೂ ಒಂದು ಧರಣಿಗೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಈಗ ಮುನಿರತ್ನ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಕೈ ಜೋಡಿಸಿದಾರಾ? ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಆದ್ರೂ ಕೂಡ ಒಂದು 10 ರಿಂದ 15 ಜನ ಅವರ ಜೊತೆಗೆ ಯಾವಾಗ್ಲೂ ಇರುವಂತಹ ಬೆಂಬಲಿಗರು ಸೇರಿ ಇದೀಗ ಧರಣಿಯನ್ನ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇದು DK ಶಿವಕುಮಾರ್ ಬರ್ತಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಹೀಗಾಗಿ ಒಂದು ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮುಂದಿನ ಕ್ಷಣ ಏನಾಗಬಹುದು ಅನ್ನುವಂತ ರೀತಿಯಲ್ಲಿ ಇದೀಗ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನ ಒದಗಿಸಿರುವಂತದ್ದು. ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಸೋ ಮಚ್ ಆಶಿಕ್. ಮಧ್ಯ ಯಾರು ನಿಂತ್ಕೋಬೇಡಿ, ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ, ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕ MLA ಅವರು ಬಂದ್ರಿ ಈ ಕಡೆ, ಕರಿ ಟೊಪ್ಪಿ MLA
ಹೊಸ ಆಮೇಲೆ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೀನಿ ಎಲ್ಲರ ಜೊತೆಯಲ್ಲಿ. ಮಧ್ಯೆ ಯಾರು ನಿಂತ್ಕೋಬೇಡಿ, ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ, ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕೆ MLA ಅವರು ಬನ್ನಿ ಈ ಕಡೆ. ಕರಿ ಟೊಪ್ಪಿ MLA ಹೊಸ ಕರಿ ಆಮೇಲೆ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು